ಎಲ್ರಿಗೂ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಪಂಚದಲ್ಲಿ ಒಂದು ಸಣ್ಣ ಕೀಟದಿಂದ ಹಿಡಿದು ಅತಿ ದೊಡ್ಡ ಪ್ರಾಣಿಯವರೆಗೂ ಪ್ರತಿಯೊಂದು ಸಸ್ಯಕುಲ ಅಥವಾ ಪ್ರಾಣಿಕುಲ ಅದರದೇ ಆದ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯು ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಾಗೆ ಕ್ರಮಗಳನ್ನ ಅಳವಡಿಸಿಕೊಂಡು ಮುಂದೆ ನಡೆಯುತ್ತಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಡಿ ಮಹೇಶ್ ಕುಮಾರ್ ಅವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೆ ಕಾರ್ಯನಿರ್ವಾಹಕ ನಿರ್ದೇಶಕರು, ಮೈಸೂರು ಮೃಗಾಲಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೈಸೂರು ಮೃಗಾಲಯ ಅಂತ ಕೂಡಲೇ ನಮ್ಗೆಲ್ಲರಿಗೂ ಒಂದು ಸೋಜಿಗ. ಸಾಮಾನ್ಯವಾಗಿ ಮೃಗಾಲಯ ಅಂದರೆ ಖುಷಿ ಆಗುತ್ತೆ, ಆದರೆ ಜಯಚಾಮರಾಜೇಂದ್ರ ಮೃಗಾಲಯ ಅತಿ ಪುರಾತನವಾದದ್ದು, ಹಾಗೆ ಅದರದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇದರ ಬಗ್ಗೆ ಮಾಹಿತಿ ಏನು, ವಿಶೇಷತೆ ಮೈಸೂರು ಮೃಗಾಲಯದು? ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಅದು ವಿಶ್ವವಿಖ್ಯಾತವಾಗಿ ಮೈಸೂರು ಮೃಗಾಲಯ ಅಂತ ಕರೆಯಲ್ಪಡುತ್ತದೆ. ಇದು 1882ರಲ್ಲಿ ಇದು ಸ್ಥಾಪಿತಗೊಳ್ಳುತ್ತೆ. ಸೊ ಆಗಿನ ಒಂದು ಮಹಾರಾಜರಿದ್ದಂಥ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ತದನಂತರ ಇದು ಕಾಲಕ್ರಮೇಣ ಬೇರೆ ಬೇರೆ ಇಲಾಖೆಗಳ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಹೇಗೆ ಅಂದರೆ, ಉದಾಹರಣೆಗೆ ಪ್ಯಾಲೇಸ್ ಇಲಾಖೆ ಕೆಳಗಡೆ ಕೆಲಸ ಮಾಡುತ್ತೆ. ತದನಂತರ ಇದು ತೋಟಗಾರಿಕೆ ಇಲಾಖೆ ಕೆಳಗಡೆ ಕೆಲಸ ಮಾಡುತ್ತೆ. ತದನಂತರ ಅರಣ್ಯ ಇಲಾಖೆ ಕೆಳಗಡೆ ಕೆಲಸ ಮಾಡುತ್ತೆ. ಅದಾದಮೇಲೆ ಈಗ ಪ್ರತ್ಯೇಕವಾಗಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಅಂತ 1979ರಿಂದ ಯಾವಾಗ ಸ್ಥಾಪನೆಗೊಳ್ತು, ಅದರ ಅಡಿಯಲ್ಲಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಸುಮಾರು 9 ಮೃಗಾಲಯಗಳಿದ್ದಾವೆ. ಅದರಲ್ಲಿ ನಮ್ಮ ಮೈಸೂರು ಮೃಗಾಲಯನೇ ತುಂಬ ಇತಿಹಾಸ ಹೊಂದಿರುವಂಥ ಒಂದು ಮೃಗಾಲಯ. ಇದರಲ್ಲಿ ಪ್ರಮುಖವಾಗಿ ಅಥವಾ ವಿಭಿನ್ನತೆ ಏನು ಅಂತ ನಾವು ನೋಡೋದಾದರೆ, ಇಲ್ಲಿ ಅನಿಮಲ್ ಕಲೆಕ್ಷನ್ ಪ್ಲ್ಯಾನ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಬೇರೆ ಎಲ್ಲೂ ಸಿಗದಂಥ ಪ್ರಾಣಿಗಳು ನಮ್ಮಲ್ಲಿ ನೋಡೋದಕ್ಕೆ ಸಿಗುತ್ತೆ. ಉದಾಹರಣೆಗೆ ವೆಸ್ಟರ್ನ್ ಲೋಲ್ಯಾಂಡ್ ಗೊರಿಲ್ಲಾ, ಈ ಒಂದು ಪ್ರಭೇದ ಝೂ ಅಲ್ಲಿ ಬರೀ ನಮ್ಮ ಮೈಸೂರು ಮೃಗಾಲಯದಲ್ಲಿ ಮಾತ್ರ ಸಿಗುತ್ತೆ. ತದನಂತರ ಈ ಆಫ್ರಿಕನ್ ಆನೆ, ಆಫ್ರಿಕನ್ ಎಲಿಫೆಂಟ್ ಅಂತ ಏನು ಹೇಳ್ತೀವಿ, ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತು ಈ ನಾನ್ ಹ್ಯೂಮನ್ ಪ್ರೈಮೇಟ್ಸ್ ಅಥವಾ ಗ್ರೇಟ್ ಏಪ್ಸ್ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ನಾವು ಕೂಡ ಸೇರಿ 5 ಪ್ರಭೇದಗಳು ಗ್ರೇಟ್ ಏಪ್ಸಲ್ಲಿ ಸೇರ್ತೀವಿ. ಸೊ ಅದು ಬಂದು ಗೊರಿಲ್ಲಾ, ಚಿಂಪ್ಯಾನ್ಜಿ, ಒರಾಂಗುಟಾನ್, ಮತ್ತು ಬೊನೊಬೊ ಮತ್ತು ಹ್ಯೂಮನ್. ಸೊ ಇದರಲ್ಲಿ ನಾನು 5 ಏನು ಪಟ್ಟಿ ಮಾಡಿದೆ, ಅದರಲ್ಲಿ ಗೊರಿಲ್ಲಾ, ಚಿಂಪಾಂಜಿ, ಒರಾಂಗುಟಾನ್ ಇವು 3 ಕೂಡ ನಾವು ನೋಡ್ಬೋದು. ಸೊ ಇದು ಅನಿಮಲ್ ಕಲೆಕ್ಷನ್ ಪ್ಲ್ಯಾನ್ದು ಒಂದು ಪ್ರಾಮುಖ್ಯತೆ. ಅದೇ ರೀತಿ ನಾವು ನೋಡೋದಾದರೆ, ನಮ್ಮ ಮೈಸೂರು ಮೃಗಾಲಯ ಬಂದು ಒಂದು ಸಂರಕ್ಷಣಾ ಶಿಕ್ಷಣದ ಒಂದು ಕೇಂದ್ರವಾಗಿರುತ್ತೆ. ಯಾಕೆಂದರೆ ನಾವು ಪ್ರತಿ ವರ್ಷ ಈ ಶಾಲೆ ಕಲಿಯೋ ಮಕ್ಕಳಿಗೆ ಹಾಗೂ ಈ 12ರಿಂದ 18 ವಯಸ್ಸಿರುವಂಥ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ 2 ವಿಭಿನ್ನವಾದ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ತೀವಿ. ಒಂದು ಈ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೀವಿ. ತದನಂತರ ಒಂದು ಯೂತ್ ಕ್ಲಬ್ ಅಂತ ಮಾಡ್ತೀವಿ. ಈ ಸಮ್ಮರ್ ಕ್ಯಾಂಪ್ ಬಂದು ತುಂಬ ಶಾರ್ಟ್ ಡ್ಯೂರೇಷನ್ ಇರುತ್ತೆ. ಒಂದು 10 ದಿವಸದಲ್ಲಿ ಈ ಇನ್ಸಿಟು ಕಾನ್ಸರ್ವೇಷನ್ ಮತ್ತು ಎಕ್ಸಿಟು ಕಾನ್ಸರ್ವೇಷನ್ ಬಗ್ಗೆ ಅವ್ರಿಗೆ ನಾವು ಒಂದು ಬೇರೆ ಬೇರೆ ಥರದ ಒಂದು ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ನ ಕರೆಸಿ ಅವರಿಂದ ಒಂದು ಸೆಷನ್ಸ್ನ ಕಂಡಕ್ಟ್ ಮಾಡ್ತೀವಿ. ಮತ್ತು ಔಟ್ಡೋರ್ ಎಕ್ಸ್ಪೋಜರಲ್ಲಿ ಅವ್ರಿಗೆ ಲೇಕ್ ಇಕೋಸಿಸ್ಟಮ್ ಬಗ್ಗೆ ಮತ್ತು ವಿಲ್ಡರ್ನೆಸ್ ಬಗ್ಗೆ ಮತ್ತು ಎಕ್ಸಿಟು ಹಾಗೂ ಇನ್ಸಿಟು ಹೇಗೆ ಲಿಂಕೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಈ ಥರ ಒಂದು ಬೇಸಿಕ್ಸ್ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತೀವಿ. ಅದೇ ರೀತಿ ಇನ್ನೊಂದು ತುಂಬ ಪ್ರಸಿದ್ಧವಾಗಿರುವಂಥ ಯೂತ್ ಕ್ಲಬ್. ಸೊ ಯುವ ಸಂಘಟನೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು, ಇದು ಸುಮಾರು ಈಗ ಒಂದು 20-25 ವರ್ಷದಿಂದ ನಡೀತಾ ಇದೆ. ಸೊ ಇದರಲ್ಲಿ ಸುಮಾರು ಒಂದು 25 ಭಾನುವಾರಗಳು, ಇದನ್ನು ನಾವು ಪ್ರತಿ ವಾರದಲ್ಲಿ ಬರೀ ಭಾನುವಾರ ಮಾತ್ರ ಮಕ್ಕಳನ್ನ ಕರೆಸಿ ಸುಮಾರು 60 ಜನ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಮಕ್ಕಳನ್ನ ಕರ್ಕೊಂಡು 25 ಭಾನುವಾರಗಳನ್ನು ಅವ್ರನ್ನ ಎಂಗೇಜ್ ಮಾಡ್ತೀವಿ. ಈಗ ಉದಾಹರಣೆಗೆ ನಮ್ಮ ಝೂ ಅಲ್ಲಿ ಅನೇಕ ಥರದ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮದೇ ಆದಂಥ ವಿಭಿನ್ನವಾದ ಕಿಚನ್ ಇದೆ, ಅನಿಮಲ್ ಕಿಚನ್, ಮತ್ತು ಸ್ಟೋರ್ ಇದೆ, ಮತ್ತು ಅನಿಮಲ್ ಹಾಸ್ಪಿಟಲ್ ಇದೆ. ಈ ರೀತಿ ಬೇರೆ ಬೇರೆ ಒಂದು ಸೆಕ್ಷನ್ಸ್ಗೆ ಅವ್ರನ್ನ ವಿಸಿಟ್ ಮಾಡಿ ಅನಿಮಲ್ ಯಾವ ರೀತಿ ನಾವು ಕೇರ್ ಮಾಡ್ತೀವಿ ಅನ್ನೋದು ಒಂದು ಬೇಸಿಕ್ ಎಕ್ಸ್ಪೋಜರ್. ಸೊ ದಟ್ ಅವರು ನಮ್ಮ ಮೃಗಾಲಯದ ರಾಯಭಾರಿಗಳಾಗಿ ನಾಳೆ ದಿವಸ ಮೃಗಾಲಯ ಹಾಗೂ ಸಂರಕ್ಷಣೆ ಬಗ್ಗೆ ಅವರು ಹೊರಗಿನ ಒಂದು ಜಗತ್ತಿಗೆ
ಅಥವಾ ಅವರ ಒಂದು ಸಮುದಾಯದಲ್ಲಿ friends ಗೆ. ಬಳಗಕ್ಕೆ ಅದನ್ನ ಸಾರ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಖಂಡಿತ ಬಹಳ ಖುಷಿ ಆಗುತ್ತೆ ಇದನ್ನ ಹೌದು. ಕೇಳಕ್ಕೇನೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಮಕ್ಕಳು ಬಂದು ಪ್ರತಿ ಭಾನುವಾರ ಈ ತರ ಚಟುವಟಿಕೆಗಳಲ್ಲಿ ತಮ್ಮನ್ನ ಹೌದು. ತಾವು ತೊಡಗಿಸ್ಕೊಳ್ಳೋದು. ಹಾಗೆ ಮತ್ತೊಂದು ವಿಶೇಷತೆ ಅಂದ್ರೆ ಮೈಸೂರಿನ ನಾವು ಸಾಂಸ್ಕೃತಿಕ ನಗರಿ, ಕ್ಲೀನ್ ಹೌದು. ಸಿಟಿ ಅಂತೆಲ್ಲ ಹೌದು, ಕೇಳಿದೀವಿ. ಹೌದು. ಸುಸ್ಥಿರತೆ ಎಡೆಗೆ ನಿಮ್ಮ ಹೆಜ್ಜೆಗಳೇನು? ಹೌದು. ಈಗ ನಮ್ಮ ವಿಶ್ವಸಂಸ್ಥೆ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಹೊಂದ್ಕೊಂಡಿದೆ, 2030 ನಮ್ಮಲ್ಲಿ ಸುಮಾರು 17 ಗುರಿಗಳನ್ನು ಅವರು ರೂಪಿಸಿದ್ದಾರೆ. ಅದರಲ್ಲಿ ನಾವು ಕೂಡ ಒಂದು ಸಂಸ್ಥೆಯಾಗಿ ಸಣ್ಣ ಪ್ರಮಾಣದಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ವಿಶೇಷವಾಗಿ ಈ ವೇಸ್ಟ್ ಟು ವೆಲ್ತ್ ಅನ್ನೋ ಕಾನ್ಸೆಪ್ಟಿಂದ ನಾವು ಈ ಅನಿಮಲ್ ಎಕ್ಸ್ಕ್ರೀಟ ಏನಿರುತ್ತೆ, ಇವಾಗ ಎಲಿಫೆಂಟ್ ಡಂಗ್ ಇರ್ಬೋದು, ಹಿಪೋಪೊಟಮಸ್ ಡಂಗ್, ರೈನೋ ಡಂಗ್, ಇದನ್ನೆಲ್ಲ ನಾವು ಇದು ಕಲೆಕ್ಟ್ ಮಾಡಿ ನಮ್ಮಲ್ಲೇ ಆದಂಥ ಒಂದು ವರ್ಮಿ ಕಾಂಪೋಸ್ಟ್ ಯೂನಿಟನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಈ ಎರೆಹುಳು ಗೊಬ್ಬರವನ್ನು ನಾವು ನಮ್ಮ ಒಂದು ಸಂಸ್ಥೆಯಲ್ಲೇ ಅದನ್ನು ತಯಾರು ಮಾಡಿ ಸ್ಥಳೀಯ ಒಂದು ರೈತ ಬಂಧುಗಳಿಗೆ ನಾವು ಅದನ್ನು ಒಂದು ಕಿಲೋಗೆ 15 ರೂಪಾಯಿದಲ್ಲಿ ನಾವು ಸೇಲ್ ಮಾಡ್ತೀವಿ. ಬಹಳ ಕಡಿಮೆ ಭಾಳ ದರದಲ್ಲಿ. ಕಡಿಮೆ. ಸೊ ಇದರಲ್ಲಿ ನಾವು ಯಾವುದೇ ಇನಾರ್ಗ್ಯಾನಿಕ್ ಮಟೀರಿಯಲ್ ಯೂಸ್ ಮಾಡದೇ ಇರೋದ್ರಿಂದ ಅದು ತುಂಬ ಎಫೆಕ್ಟಿವ್ ಆಗಿ ಅವ್ರು ಯೂಸ್ ಮಾಡ್ಬೋದು. ಈಗ ಕ್ರಮೇಣ ಒಂದು 20 ರಿಂದ 25 ಟನ್ನಷ್ಟು ನಾವು ಇದನ್ನು ಬೆಳಿತೀವಿ, ಅಂದರೆ ತಯಾರು ಮಾಡ್ತಾ ಇದ್ದೀವಿ. ಸುಮಾರು ನಮಗೆ ಒಂದು 18 ರಿಂದ 20 ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ನಮಗೆ ಆದಾಯವಾಗಿ ಬರುತ್ತೆ. ಸೊ ಇಂಥ ಒಂದು ಯೋಜನೆ ಇದೆ. ಅದೇ ರೀತಿ ನಮ್ಮ ಮೃಗಾಲಯ ಬಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಯಾವುದೇ ಥರದ ಪ್ಲಾಸ್ಟಿಕ್ ಈ ಪ್ರವಾಸಿಗರು ಬರುವಾಗ ಅವ್ರಿಗೆ ನಾವು ಒಂದು 10 ರೂಪಾಯಿ ಡೆಪಾಸಿಟ್ ತಗೊಂಡು ಅವ್ರಿಗೆ ಒಂದು ಬಾರ್ಕೋಡ್ ಸ್ಟಿಕ್ಕರ್ ಇದು ಅಂಟಿಸ್ಬಿಟ್ಟು ಅವ್ರಿಗೆ ಕಳಿಸ್ಕೊಡ್ತೀವಿ. ಅವ್ರು ಎಕ್ಸಿಟ್ ಗೇಟಲ್ಲಿ ಬರಬೇಕಾದ್ರೆ ಆ ಒಂದು ಸ್ಕ್ಯಾನ್ ಮಾಡಿ ಅದನ್ನು 10 ರೂಪಾಯಿನ ಅವ್ರು ರೀಫಂಡ್ ಪಡ್ಕೊಳ್ಬೋದು. ಸೊ ದಟ್ ದೆರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ಯಾರೇ ಒಳಗಡೆ ಹೋದರೆ ಅಲ್ಲಿ ಇಲ್ಲಿ ಅದನ್ನು 10 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲೂ ಅವರು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಸಾಡೋದಿಲ್ಲ. ಅದರಿಂದ ನಮ್ಮ ಪ್ರಾಣಿಗಳು ಏನಿರುತ್ತೆ ಅದಕ್ಕೂ ಸೇಫ್ಟಿ ಇರುತ್ತೆ. ಅದೇ ಮೇನ್ ಉದ್ದೇಶದಿಂದ ನಾವು ಮಾಡಿರೋದು. ಹಾಗಾಗಿ ಪ್ಲಾಸ್ಟಿಕ್ಕು ಕೂಡ ಒಂದು ಕಡೆ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ರೆಕಗ್ನೈಸ್ಡ್ ರೀಸೈಕ್ಲರ್ಸ್ಗೆ ನಾವು ಅದನ್ನು ಒಂದು ದರದಲ್ಲಿ ಅವ್ರಿಗೆ ಕೊಡ್ತೀವಿ. ಅದರಿಂದನೂ ನಮ್ಮ ಮೃಗಾಲಯಕ್ಕೆ ಆದಾಯವಾಗಿ ಬರುತ್ತೆ. ಸೊ ಇಷ್ಟೇ ಅಲ್ಲದೆ ನಾವು ನಮ್ಮಲ್ಲಿ RO ಯೂನಿಟ್ಸ್ ಇದೆ. ಸೊ ರಿವರ್ಸ್ ಆಸ್ಮೋಸಿಸ್ ವಾಟರ್ ಫಿಲ್ಟರ್ ಯೂನಿಟ್ಸ್ ಏನಿದೆ, ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಈಗ 1 ಲೀಟರ್ ನಾವು ಶುದ್ಧ ನೀರನ್ನು ನಾವು ಪಡಿಬೇಕಂದ್ರೆ ಸುಮಾರು ಒಂದು 3 ರಿಂದ 4 ಲೀಟರ್ ನೀರು ಬಂದು ಅದನ್ನು ನಾವು ಪೋಲ್ ಮಾಡ್ತೀವಿ. ಆದರೆ ನಾವು ಇಲ್ಲೇನು ಮಾಡ್ತೀವಿ, ಅದನ್ನು ಒಂದೇ ಕಾಮನ್ ಪಾಯಿಂಟ್ಗೆ ಕಲೆಕ್ಟ್ ಮಾಡಿ ನಮ್ಮಲ್ಲಿರುವಂಥ ಶೌಚಾಲಯಗಳಲ್ಲಿ ಅದನ್ನು ಬಳಸ್ತಾ ಇದ್ದೀವಿ. ಸೊ ಈ ಥರ ಅನೇಕ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಕಡೆ ನಾವು ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಗುತ್ತೆ ಸರ್ ಇದನ್ನೆಲ್ಲ ಕೇಳಕ್ಕೆ. ಮತ್ತೊಂದು ವಿಶೇಷತೆ ಅಂದ್ರೆ ಮೈಸೂರು ಮೃಗಾಲಯ ಜೊತೆಯಲ್ಲೇ ಇರುವಂತಹ ರೆಸ್ಕ್ಯೂ ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್, ಪುನರ್ವಸತಿ ಕೇಂದ್ರ ಮತ್ತೆ ಸಂರಕ್ಷಣೆ, ಇದು ಯಾವ ರೀತಿ ನಡೆಯುತ್ತೆ? ಪುನರ್ವಸತಿ ಈಸಿನಾ? ಎಷ್ಟು ಕಷ್ಟ? ಇದರಲ್ಲಿ ಬರುವಂತಹ ಸವಾಲುಗಳೇನು? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಸೊ ಈಗ ನಮ್ಮ ಅರಣ್ಯ ಪ್ರದೇಶ ಹಾಗೂ ಕಾಡಂಚಿನ ಗ್ರಾಮಗಳಲ್ಲಿ ನಾವು ಸಾಕಷ್ಟು ಬಾರಿ ಈಗ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ. ಈಗ ಸುಮಾರು ಕಡೆ ಒಂದು ಮಾನವ ವನ್ಯಜೀವಿ ಸಂಘರ್ಷದಲ್ಲಿ ಕೆಲವೊಂದು ಪ್ರಾಣಿ ಗಾಯಗೊಂಡಿದೆ, ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ತಾಯಿಯಿಂದ ಬೇರ್ಪಟ್ಟಂಥ ಅನಾಥ ಪ್ರಾಣಿಗಳನ್ನು ಈ ಮೀಡಿಯಾದಲ್ಲಿ ಕವರ್ ಮಾಡೋದು, ಅಥವಾ ಅವು ಕಾಡಂಚಿನ ಪ್ರದೇಶದಲ್ಲಿ ಗ್ರಾಮಗಳಲ್ಲಿ ಇದು ನುಗ್ಗಿ ಬಂದಿರೋಂಥ ಪ್ರಕರಣ ನಾವು ನೋಡಿರ್ತೀವಿ. ಸೊ ಇಂಥ ಪ್ರಕರಣಗಳಲ್ಲಿ ಆ ಗಾಯಗೊಂಡಂಥ ಪ್ರಾಣಿ ಇರ್ಬೋದು ಅಥವಾ ಅನಾಥ ಪ್ರಾಣಿ ಇರ್ಬೋದು, ಅದನ್ನು ನಾವು ಆ ಒಂದು ಸ್ಥಳದಿಂದ ರಕ್ಷಣೆ ಮಾಡಿ ನಮ್ಮ ಪುನರ್ವಸತಿ ಕೇಂದ್ರಕ್ಕೆ ಕರೆದೊಯ್ಯೋದು ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಸಂರಕ್ಷಣಾ ಹಾಗೂ ಪುನರ್ವಸತಿ ಕೇಂದ್ರದಲ್ಲಿ ಅದಕ್ಕೆ ಬೇಕಾಗಿರುವಂಥ ಆಹಾರ ಮತ್ತು ಆರೈಕೆಯನ್ನು ನಾವು ಕೊಟ್ಟು ಅದು ಚೇತರಿಸ್ಕೊಂಡಿದ ನಂತರ ಅದನ್ನು ನಾವು ಮತ್ತೆ ಈ ಕಾಡಿಗೆ ಅಥವಾ ವೈಲ್ಡ್ಗೆ ಮರುಪರಿಚಯಿಸೋದು ಅಥವಾ ರೀಇಂಟ್ರಡ್ಯೂಸ್ ಮಾಡುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತೀವಿ. ಸಾಕಷ್ಟು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ, ಇದು ಈ ಉದಾಹರಣೆಗೆ ಹುಲಿನ ನಾವು ತಗೊಳ್ಳೋದಾದರೆ ಆ ಒಂದು ಕೇನೈನ್ಸ್ ಅಂತ ಹೇಳ್ತೀವಿ, ಆ 4 ಹಲ್ಲುಗಳು ಕೇನೈನ್ಸ್ ಅದು ವೇರ್ ಆಫ್ ಆಗಿರ್ಬೋದು ಅಥವಾ ಈ ಕಾಳಗದಲ್ಲಿ ಅದು ಮುರಿದಿರ್ಬೋದು. ಅಂಥ ಸಮಯದಲ್ಲಿ ಅದು ಸರಾಗವಾಗಿ ಬೇಟೆ ಆಡುವಂಥ ಶಕ್ತಿನ ಕಳ್ಕೊಂಡಿರುತ್ತೆ. ಆಗ ಸಂಘರ್ಷ ಜಾಸ್ತಿ ಆಗ್ಬೋದು, ಮತ್ತು ಅಥವಾ ಸಂಘರ್ಷದಲ್ಲಿ ತೊಡಗಿ ಮಾನವ ಹಾನಿಯಾಗಿರ್ಬೋದು, ಜಾನುವಾರು ಹಾನಿಯಾಗಿರ್ಬೋದು. ಅಂಥ ಪ್ರಕರಣಗಳಲ್ಲಿ ಆ ಪ್ರಾಣಿನ ನಾವು
ನಮ್ಮ ರೆಸ್ಕ್ಯೂ ಸೆಂಟರಲ್ಲೇ ಆರೈಕೆ ಮಾಡಿ ಅದರ ಒಂದು ಯಾವಾಗವರೆಗೂ ಲೈಫ್ ಇರುತ್ತೋ ಅಲ್ಲಿವರೆಗೂ ಅದನ್ನು ನೋಡ್ಕೊಳ್ಳೋವಂಥ ವ್ಯವಸ್ಥೆ. ಅದೇ ರೀತಿ ಬೇರ್ಪಟ್ಟಂಥ ಅಂದರೆ ತಾಯಿಯಿಂದ ಬೇರ್ಪಟ್ಟಂಥ ಇವಾಗ ಎಲಿಫೆಂಟ್ ಕಾಫ್ ಇರ್ಬೋದು ಅಥವಾ ಗಾರ್ ಕಾಫ್ ಇರ್ಬೋದು, ಕಾಡೆಮ್ಮೆ ಅಥವಾ ಆನೆ ಮರಿಗಳನ್ನು ಅದನ್ನು ಕೂಡ ಆರೈಕೆ ಮಾಡ್ಕೊಳ್ಳೋಂಥ ಒಂದು ಸಣ್ಣ ಒಂದು ಸೆಟಪ್ಪನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಈವನ್ ಈಗ ಹೇಗೆ ನಮ್ಮ ಬೇರೆ ಸೆಟಪ್ಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಅದೇ ರೀತಿ ಆನೆಗಳಿಗೆ ನಾವು ಒಂದು ವಾಟರ್ ಪೂಲ್ ಕೂಡ ಮಾಡಿದ್ದೀವಿ. ಸೊ ನೀರಲ್ಲಿ ಆಟ ಆಡೋದು ಅಂದರೆ ಬಹಳ ಖುಷಿ ಅದಕ್ಕೆ. ಈಗ ಯಾವ ರೀತಿ ನಾವು ಕಾಡಿನ ಒಂದು ಅರಣ್ಯ ಪ್ರದೇಶದಲ್ಲಿ ಅದಕ್ಕೆ ಬೇಕಾಗಿರೋಂಥ ಆಹಾರ, ಬೇಕಾಗಿರೋಂಥ ಒಂದು ವಾಟರ್ ಹೋಲ್ ಅಂತ ಹೇಳ್ತೀವಿ, ಅಂಥ ಒಂದು ಫೀಚರ್ಸನ್ನು ನಾವು ಇಲ್ಲೇ ನಮ್ಮ ಪುನರ್ವಸತಿ ಕೇಂದ್ರದಲ್ಲೇ ಕೊಟ್ಟಾಗ ಅದಕ್ಕೂ ಕೂಡ ಇದು ಯಾವುದೋ ಬೇರೆ ಸೆಟಪ್ ಅಲ್ಲ ಅನ್ನೋದು ಒಂದು ಫೀಲಿಂಗ್ ಇರುತ್ತೆ. ಮತ್ತು ಅದನ್ನು ನಾವು ಕಾಡಿಗೆ ಮರುಪರಿಚಯಿಸುವಂಥ ಒಂದು ಸಂದರ್ಭ ಬಂದಾಗ ಯಾವುದೇ ಒಂದು ಸಮಸ್ಯೆಗಳಿಗೆ ಅದು ಒಳಗಾಗೋದಿಲ್ಲ. ಓಕೆ. ಹಾಗೆ ಮತ್ತೊಂದು ಪ್ರಶ್ನೆ ಅಂದರೆ, ಈ ಪ್ರಾಣಿಗಳನ್ನ ಕರ್ಕೊಂಡು ಬಂದಾಗ ಅಥವಾ ರೆಸ್ಕ್ಯೂ ಮಾಡಿ ಅದನ್ನ ಟೇಮ್ ಮಾಡೋಕ್ಕಾಗಲ್ಲ, ಅಂದರೆ ಇದೆಲ್ಲ ವನ್ಯ ಪ್ರಾಣಿಗಳು. ಹೌದು ಹೌದು. ಯಾವ ಥರದ ಚಾಲೆಂಜಸ್ ಇರುತ್ತೆ? ಇವಾಗ ಯಾವ್ದಾದ್ರು ಒಂದು ಪ್ರಾಣಿ ಅಗ್ರಿವೇಟ್ ಆಯಿತು ಅಂದರೆ ಅದನ್ನ ಹೇಗೆ ಸಂಭಾಳಿಸ್ಲಿಕ್ಕೆ ಸಾಧ್ಯ? ಅಥವಾ ಒಂದು ಕೇಜ್ನಲ್ಲಿ ಹಾಕಿದಾಗ ಅದ್ರದ್ದು ವೈಲೆಂಟ್ ಬಿಹೇವಿಯರ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು? ಈಗ ಸಾಮಾನ್ಯವಾಗಿ ಯಾವುದೇ ಒಂದು ವನ್ಯ ಜೀವಿಗಳನ್ನು ನಾವು ಇಂಥ ಒಂದು ಸೆಟಪ್ಗೆ ಅಥವಾ ಪುನರ್ವಸತಿ ಕೇಂದ್ರಕ್ಕೆ ನಾವು ಕರ್ಕೊಂಡು ಬಂದಾಗ ನಾವು ಅಲ್ಲಿ ತುಂಬ ಒಂದು ಬೇಸಿಕ್ ಥಂಬ್ ರೂಲ್ನ ಫಾಲೋ ಮಾಡೋದು ಏನು ಅಂತ ಹೇಳಿದ್ರೆ 0 ಅಥವಾ ಮಿನಿಮಮ್ ಹ್ಯೂಮನ್ ಇಂಟರ್ಫರೆನ್ಸ್. ಯಾಕೆಂತ ಹೇಳಿದ್ರೆ ಇವಾಗ ಆಲ್ರೆಡಿ ಅದು ಒಂದು ಸಂಘರ್ಷದಲ್ಲಿ ಮನುಷ್ಯನ ಒಂದು ಆ್ಯಕ್ಟಿವಿಟೀಸ್ಗೆ ಅಥವಾ ಅವರ ಒಂದು ಚಟುವಟಿಕೆಗಳಲ್ಲಿ ಅದು ಆಲ್ರೆಡಿ ಇದೆಲ್ಲ ಒಂದು ಸಮಸ್ಯೆಗೆ ಒಳಗಾಗಿ ಅದನ್ನು ನಾವು ರಕ್ಷಣೆ ಮಾಡಿರ್ತೀವಿ. ಪುನಃ ಅದನ್ನು ಒಂದು ನಮ್ಮ ಅನಿಮಲ್ ಕೀಪರ್ಸ್ ಜೊತೆ ಒಡನಾಟ ಕಡಿಮೆ ಮಾಡಬೇಕು ಅಲ್ಲಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ಬೇಕಾಗಿರೋವಂಥ ಆಹಾರ ಇರ್ಬೋದು, ನೀರಿರ್ಬೋದು ಅಥವಾ ಇತರೆ ವೆಟ್ನರಿ ಕೇರ್ ಇರ್ಬೋದು, ಅದನ್ನು ತುಂಬ ಮಿನಿಮಲಿಸ್ಟಿಕ್ ಆಗಿ ಇಟ್ಬಿಟ್ಟು ಅದನ್ನು ನಾವು ರಿಮೋಟ್ಲಿ ಅಬ್ಸರ್ವ್ ಮಾಡ್ತೀವಿ. ಇದಕ್ಕೋಸ್ಕರ ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮ್ ಫೆಸಿಲಿಟಿ ಇರುತ್ತೆ. ಅದರಲ್ಲಿ ನಾವು CCTVನ ಡೆಪ್ಲಾಯ್ ಮಾಡಿ ಅದನ್ನು ಅಬ್ಸರ್ವ್ ಮಾಡ್ತೀವಿ. ತುಂಬ ನೆಸೆಸಿಟಿ ಇದ್ದಾಗ ಮಾತ್ರ ನಾವು ಇಂಟರ್ಫಿಯರ್ ಮಾಡ್ತೀವಿ ಹೊರತು ಅದರದ ಒಂದು ನ್ಯಾಚುರಲ್ ಅಥವಾ ವೈಲ್ಡ್ ಇನ್ಸ್ಟಿಂಕ್ಟ್ ಏನಿದೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ಪೂರ್ತಿ ಸಹಕಾರ ಕೊಡ್ತೀವಿ. ಉದಾಹರಣೆಗೆ ನಮ್ಮಲ್ಲಿ ಇತ್ತೀಚೆಗೆ ಒಂದು ಏನು ತಾಯಿ ಚಿರತೆ ಮತ್ತು 3 ಮರಿಗಳನ್ನು ರಕ್ಷಣೆ ಮಾಡ್ತಾರೆ ಒಂದು ಗ್ರಾಮಸ್ಥರು. ಅದನ್ನು ಅರಣ್ಯ ಇಲಾಖೆಗೆ ಕೊಟ್ಟಾದ್ಮೇಲೆ ನಮ್ಮ ಮೊದಲನೇ ಇದು ಪ್ರಯತ್ನ ಏನಿತ್ತು ಅಂದರೆ ಇದನ್ನು ಪುನಃ ನಾವು ಕಾಡಿಗೆ ಬಿಡಬೇಕು ಅಂತ. ಬಟ್ ಅದು ಆಲ್ರೆಡಿ ಏನು ತಾಯಿ ಬೇರೆಯಾಗಿ ಸಿಕ್ಕಿತ್ತು ಮತ್ತು ಮರಿಗಳು ಬೇರೆಯಾಗಿ ಸಿಕ್ಕಿತ್ತು. ಸೊ ಅವಾಗ ಇದೇ ಮರಿಗಳು ಅದೇ ತಾಯಿದು ಅಂತ ಹೇಳ್ಬಿಟ್ಟು ನಾವು ಒಂದು ಮ್ಯಾಚ್ ಮಾಡಲಿಕ್ಕೆ ಅದನ್ನು ಇವನ್ ನಾವು ಜೆನೆಟಿಕ್ಸನ್ನು ಟ್ರೈ ಮಾಡಿದ್ವಿ. ಅದು ಸುಮಾರು ಒಂದು 10-15 ದಿವಸ ಆದಮೇಲೆ ಗೊತ್ತಾಯಿತು ಏನು ಜೆನೆಟಿಕ್ ಮ್ಯಾಚಿಂಗು ಮತ್ತು ಸಿಬ್ಲಿಂಗು ಕೂಡ ಒಂದೇ ಅನ್ನೋದು. ಆದರೆ ನಾವು ಯಾವಾಗ ಪಕ್ಕ ರೂಮಲ್ಲಿ ಹೋಲ್ಡಿಂಗ್ ಸೆಲ್ ಅಂತ ಕರಿತೀವಿ ಅದರಲ್ಲಿ ಇಟ್ಟಿದ್ವಿ, ಇದು ಮದರ್ ಇನ್ಸ್ಟಿಂಕ್ಟು ಮತ್ತು ಸಿಬ್ಲಿಂಗ್ ಬಿಹೇವಿಯರ್ ಆ್ಯಂಡ್ ಏನು ಮದರ್ದು ಅಟ್ರ್ಯಾಕ್ಷನ್ಗೆ ಈ ಒಂದು ಅದು ಓರಲ್ ಕಮ್ಯುನಿಕೇಷನಲ್ಲೇ ಅದು ಕಮ್ಯುನಿಕೇಟ್ ಮಾಡಿದ್ವಿ. ನಾವು ಇದೆಲ್ಲ ಒಂದು CCTVಯಲ್ಲಿ ಅಬ್ಸರ್ವ್ ಮಾಡಿ ನಂತರ ಅದನ್ನು ಎರಡನ್ನೂ ಒಂದು ಮಾಡಾದ್ಮೇಲೆ ಸುಮಾರು 1 ವಾರ ಆದಮೇಲೆ ಅದನ್ನು ಪುನಃ ನಾವು ತಗೊಂಡೋಗಿ ಕಾಡಿಗೆ ಬಿಟ್ವಿ. ಆ 3 ಮರಿಗಳನ್ನು ತಾಯಿ ಕರ್ಕೊಂಡೋಯ್ತು. ಸೊ ಇಂಥ ಒಂದು ಅಬ್ಸರ್ವೇಷನ್ನ ನಾವು ನಮ್ಮ ಇದರಲ್ಲಿ ಮಾಡ್ತೀವಿ ರೆಸ್ಕ್ಯೂ ಸೆಂಟರಲ್ಲಿ. ಓಕೆ. ಮತ್ತೊಂದು ವಿಶೇಷತೆ ಅಂದರೆ ಮೈಸೂರಲ್ಲಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಸಂರಕ್ಷಣಾ ಸಂತಾನೋತ್ಪತ್ತಿ ಕೇಂದ್ರ ಇರುವಂಥದ್ದು, ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ಸರ್. ಸೊ ಈಗ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇವತ್ತಿನ ದಿವಸ ಹುಲಿ ಇರ್ಬೋದು, ಆನೆ ಇರ್ಬೋದು, ಮತ್ತು ಕಾಡು ನಾಯಿ ಇರ್ಬೋದು, ತೋಳ ಇರ್ಬೋದು, ಇಂಥ ಸಾಕಷ್ಟು ಪ್ರಭೇದಗಳು ಅಳಿವಿನಂಚಿನಲ್ಲಿದೆ ಮತ್ತು ತೀವ್ರ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಪಟ್ಟಿಯಲ್ಲೂ ಇದೆ. ಹಾಗಾಗಿ ನಮ್ಮ ಮೃಗಾಲಯಗಳು ಇವತ್ತು ಒಂದು ಸಂರಕ್ಷಣಾ ಕೇಂದ್ರದ ಜೊತೆಗೆ ಒಂದು ಸಂತಾನೋತ್ಪತ್ತಿ ಕೇಂದ್ರವನ್ನು ಆಗಿ ಮಾಡುವಂಥದ್ದು ಒಂದು ಉದ್ದೇಶ ಇದೆ. ಇದರ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ವೈಲ್ಡ್ ಅಂದರೆ ಈ ಅರಣ್ಯ ಪ್ರದೇಶದಲ್ಲಿ ಅಥವಾ ನ್ಯಾಚುರಲ್ ರೇಂಜಲ್ಲಿ ಯಾವಾಗ ಅಂಥ ಇದು ಪರ್ಟಿಕ್ಯುಲರ್ ಸ್ಪೀಷೀಸ್ದು ಪಾಪ್ಯುಲೇಷನ್ ಏನು ಡಿಕ್ಲೈನ್ ಆಗುತ್ತೆ ಅದನ್ನು ರೀಸ್ಟಾಕ್ ಮಾಡೋದಕ್ಕೆ ಅಥವಾ ಅಲ್ಲಿ ರೀಇಂಟ್ರಡ್ಯೂಸ್ ಮಾಡೋವಂಥ ಒಂದು ಪ್ರೋಗ್ರಾಮ್ಗೋಸ್ಕರ ನಾವು ಈ ಒಂದು ಬ್ರೀಡಿಂಗ್ ಪ್ರೋಗ್ರಾಮ್ನ ಹಮ್ಮಿಕೊಳ್ತೀವಿ. ಸೊ ಉದಾಹರಣೆಗೆ ನಮ್ಮ ಮೈಸೂರು ಮೃಗಾಲಯದಲ್ಲಿ ನಮ್ಮದೇ ಈ ಒಂದು ಕರ್ನಾಟಕದ ಪಶ್ಚಿಮ ಘಟ್ಟದ ಅಥವಾ ಉತ್ತರ ಭಾಗದಲ್ಲಿ ಇರುವಂಥ ಪಾಪ್ಯುಲೇಷನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಉದಾಹರಣೆಗೆ
ನಾವು ಗಾರ್ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಮಾಡ್ಕೊಂಡಿದ್ದೀವಿ, ಅಂದರೆ ಕಾಡೆಮ್ಮೆ. ತದನಂತರ ನಾವು ಈ ವೈಲ್ಡ್ ಡಾಗ್ ಅಥವಾ ಢೋಲ್ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ನ ಮಾಡ್ಕೊಂಡಿದ್ದೇವೆ. ತದನಂತರ ನಾವು ಈ ತೋಳ ಗ್ರೇ ವುಲ್ಫ್ ಇದರ ಒಂದು ಬ್ರೀಡಿಂಗ್ ಸೆಂಟರ್ ಇದೆ. ಮತ್ತು ತುಂಬ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ನಾವೇನು ಕರಿತೀವಿ, ನಾನ್ ಹ್ಯೂಮನ್ ಪ್ರೈಮೇಟ್, ಲಯನ್ ಟೇಲ್ಡ್ ಮಕಾಕ್, ಸಿಂಗಲಿಕಾದು ಕೂಡ ನಮ್ಮಲ್ಲಿ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಇದೆ. ಇದಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಈ ಕಾಡು ಕೋಳಿ ಮತ್ತು ಕೆಂದಳಿಲು ಮತ್ತು ನೀಲಗಿರಿ ಲಂಗೂರ್ ಈ ಒಂದು ಪ್ರಭೇದಗಳ ಒಂದು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ಸನ್ನು ಕೂಡ ಏನು ಸ್ಥಾಪನೆ ಮಾಡುವಂಥ ಒಂದು ಯೋಜನೆ ನಡೀತಾ ಇದೆ. ಸೊ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ಸಾಕಷ್ಟು ಪ್ರಾಣಿಗಳು ನಾನು ಹೇಳಿದ್ರಲ್ಲಿ ಉದಾಹರಣೆಗೆ ಗಾರ್ ಇರ್ಬೋದು, ಅದೊಂದು ವೈಲ್ಡಲ್ಲಿ ಒಂದು 10,000 to 15,000 ಇರ್ಬೋದು. ಅಥವಾ ಈ ಲಯನ್ ಟೇಲ್ಡ್ ಮಕಾಕ್, ಸಿಂಗಲಿಕಾ ಮತ್ತು ಗ್ರೇ ವುಲ್ಫ್ ಹಾಗೂ ವೈಲ್ಡ್ ಡಾಗ್ ಅಥವಾ ಢೋಲ್ ಇವು ಕೂಡ ನೋಡಿದ್ರೆ ಸುಮಾರು 2,000 to 3,000 ವೈಲ್ಡಲ್ಲಿ ಪಾಪ್ಯುಲೇಷನ್ ಇದೆ. ಸೊ ಈ ಸಂತತಿ ಎಲ್ಲೆಲ್ಲಿ ಕಡಿಮೆ ಆಗಿದೆ ಅಥವಾ ಯಾವ ಜಾಗದಲ್ಲಿ ಈ ಹಿಂದೆ ಇತ್ತು ಅದನ್ನು ನಾವು ಮರುಪರಿಚಯಿಸಬೇಕು ಅಂತ ಒಂದು ಯೋಜನೆಯನ್ನು ನಾವು ಕನ್ಸರ್ವೇಷನ್ ಬ್ರೀಡಿಂಗ್ ಪ್ರೋಗ್ರಾಮಲ್ಲಿ ಹಮ್ಮಿಕೊಳ್ತೀವಿ. ಓಕೆ, ಇವಾಗ ಉದಾಹರಣೆಗೆ ಸಿಂಗಳಿಕ ಅದು ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಕಂಡು ಬರುವಂಥದ್ದು. ಅದನ್ನು ಬ್ರೀಡಿಂಗ್ ಸೆಂಟ್ರಲ್ಲಿ ಬ್ರೀಡ್ ಮಾಡಿದಾಗ ಅದಕ್ಕೇನು ಚೇಂಜಸ್ ಇರಲ್ವಾ, ಅಥವಾ ಅದ್ರ ಬಿಹೇವಿಯರಲ್ಲಿ ಯಾವ ರೀತಿಯೂ ವಿಭಿನ್ನತೆ ಬರೋದಿಲ್ವಾ? ಈಗ ಇದು ಬಹಳ ಉತ್ತಮವಾದ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಒಂದು ಫೌಂಡರ್ ಸ್ಟಾಕ್ ಅಂತ ಹೇಳ್ತೀವಿ. ಸೊ ಈಗ ಯಾವುದೇ ಒಂದು ಕನ್ಸರ್ವೇಷನ್ ಬ್ರೀಡಿಂಗ್ ಪ್ರೋಗ್ರಾಮ್ನ ನಾವು ಆರಂಭಿಸಬೇಕು ಅಂದರೆ ಅದಕ್ಕೆ ಒಂದು ಫೌಂಡರ್ ಸ್ಟಾಕನ್ನು ನಾವು ವೈಲ್ಡಿಂದನೇ ಕಲೆಕ್ಟ್ ಮಾಡ್ತೀವಿ. ಸೊ ಇದು ಕೇಂದ್ರ ಮೃಗಾಲಯ ಪ್ರಾಧಿಕಾರ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಮುಖ್ಯ ವನ್ಯಜೀವಿ ಪರಿಪಾಲಕರ ಒಂದು ಅನುಮೋದನೆ ಪಡ್ಕೊಂಡು ಅಲ್ಲಿಂದ ವೈಲ್ಡಿಂದ ನಾವು ಏನು ಕೆಲವೊಂದು ಸ್ಪೀಶೀಸ್ ಅಂದರೆ ಕೆಲವೊಂದು ಅನಿಮಲ್ನ ಐಡೆಂಟಿಫೈ ಮಾಡಿ ಯಾವುದು ಪೊಟೆನ್ಷಿಯಲ್ ಬ್ರೀಡರ್ಸ್ ಅಂತ ಅನಿಸುತ್ತೆ ಅಂಥವನ್ನ ನಾವು ನಮ್ಮ ಬ್ರೀಡಿಂಗ್ ಸೆಂಟರ್ನ ಕರೆತಂದು ಅಲ್ಲಿ ನಾವು ಬ್ರೀಡಿಂಗ್ ಮಾಡಿಸಿ ನಂತರ ಅದನ್ನು ನಾನೀಗಾಗಲೇ ಹೇಳಿದಾಗೆ ಏನು ವೆಸ್ಟರ್ನ್ ಘಾಟ್ಸಲ್ಲೇ ಇರೋವಂಥ ಒಂದು ಸೆಟಪ್ ಇರುತ್ತೆ ಅದನ್ನೇ ನಾವು ರೆಪ್ಲಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದ ಒಂದು ದೊಡ್ಡ ಮಟ್ಟದಲ್ಲಿ ಅದ ಏನು ಅನಿಮಲ್ನ ಎನ್ಕ್ಲೋಜರ್ಸನ್ನು ನಾವು ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಈಗ ಸಾಕಷ್ಟು ಮರಗಳು ಅಲ್ಲಿ ವಿಭಿನ್ನವಾಗಿರುತ್ತೆ. ಅಂಥದನ್ನೇ ಒಂದು ಸೆಟಪ್ನ ನಾವು ಸೆಟಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಸಿಂಗಲಿಕಾ ಬಂದು ನೀವು ನೀರಿನ ಏನು ಬಟ್ಲು ತಗೊಂಡೋಗಿ ಇಟ್ಟರೆ ಅದರಲ್ಲಿ ಅದಕ್ಕೆ ನೀರು ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಅದು ನದಿಗಳಲ್ಲಿ ಹರಿಯುವಂಥ ಏನು ನೀರನ್ನು ಕುಡಿದು ಅಭ್ಯಾಸ ಇರುತ್ತೆ. ನಾವು ಕೂಡ ಆ ಒಂದು ಎನ್ಕ್ಲೋಜರಲ್ಲಿ ಅದೇ ರೀತಿ ಒಂದು ಹರಿಯುವಂಥ ನೀರನ್ನು ಸೆಟಪ್ ಮಾಡಿದ್ದೀವಿ. ಸೊ ದಟ್ ಅದಕ್ಕೆ ಇದು ನ್ಯಾಚುರಲ್ ಕಂಡೀಷನ್ಸಲ್ಲೇ ಇದ್ದೀವಿ ಅನ್ನೋ ಒಂದು ಪಾರ್ಟ್ ಅಥವಾ ಫೀಲಿಂಗ್ ಬರಲಿ ಅಂತ. ಸೊ ಈ ಥರ ಮಾಡಿ ಅದನ್ನು ನಾವು ನ್ಯಾಚುರಲೈಸ್ಡ್ ಕಂಡೀಷನ್ಸಲ್ಲಿ ಎಕ್ಸ್ಪೋಸ್ ಮಾಡಿ ಈಗ ಸಕ್ಸಸ್ಫುಲಿ ರೀಸೆಂಟಾಗೆ ನಮಗೆ ಒಂದು ಮರಿನೂ ಹಾಕಿದೆ ಒಂದು ತಾಯಿ. ಸೊ ಇದು ದಿಸ್ ಈಸ್ ಎನ್ ಇಂಡಿಕೇಶನ್ ಆಫ್ ಸಕ್ಸಸ್ ಆಫ್ ದಿ ಎಫರ್ಟ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಅಬ್ಸಲ್ಯೂಟ್ಲಿ. ಇದನ್ನ ಮತ್ತೆ ಮರುಪರಿಚಯಿಸಿದಾಗ ಯಾವುದಾದ್ರೂ ಆ ಥರ ಮರುಪರಿಚಯ ಮಾಡಿರುವಂತಹ ಸನ್ನಿವೇಶಗಳಿದೆಯಾ? ಈಗ ಇದು ತುಂಬ ನೇಸೆಂಟ್ ಸ್ಟೇಜಸ್ ಅಲ್ಲಿದೆ. ಈಗ ರೀಸೆಂಟಾಗಿ ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಚುಕ್ಕೆ ಜಿಂಕೆ ಸ್ಪಾಟೆಡ್ ಡಿಯರ್ಸ್ ಮತ್ತು ಸಾಂಬಾರ್ ಡಿಯರ್ ಇವೆರಡನ್ನೂ ನಾವು ಮೃಗಾಲಯದಲ್ಲಿ ಏನಿತ್ತು ಇವು ಸಂಖ್ಯೆ ಹೆಚ್ಚಿಗೆ ಇರುತ್ತೆ, ಆದರೆ ಕೆಲವೊಂದು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಪ್ರೇ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ. ಸೊ ಅಂಥ ಒಂದು ಜಾಗನ ಗುರುತಿಸಿ, ಉದಾಹರಣೆಗೆ ನಾವು ಕಾಳಿ ಹುಳಿ ಸಂರಕ್ಷಿತ ಪ್ರದೇಶ ಅಲ್ಲಿ ಒಂದು ಫನ್ಸೋಲಿ ಅನ್ನೋ ಒಂದು ಜಾಗನ ಗುರುತಿಸಿ ಸುಮಾರು ಒಂದು 30 to 40 ಚುಕ್ಕೆ ಜಿಂಕೆಗಳು ಇರ್ಬೋದು ಪ್ಲಸ್ ಸಾಂಬಾರ್ ಜಿಂಕೆ ಇವೆರಡನ್ನೂ ನಾವಲ್ಲಿ ಟ್ರಾನ್ಸ್ಲೊಕೇಟ್ ಮಾಡಿದ್ದೀವಿ. ಸೊ ದಟ್ ಅಲ್ಲಿ ಪ್ರೇ ಪಾಪ್ಯುಲೇಷನ್ ಜಾಸ್ತಿ ಆದರೆ ಅಲ್ಲಿನ ಒಂದು ಪ್ರಿಡೇಟರ್ಸ್ ಎಸ್ಪೆಷಲಿ ನಮ್ಮ ಏನು ಹುಲಿ ಇರ್ಬೋದು ಅದಕ್ಕೆ ಆಹಾರವಾಗಿ ಇದು ಅವೈಲೇಬಲ್ ಆಗುತ್ತೆ ಅಂತ. ಸೊ ಇದು ಮೊದಲನೇ ಹೆಜ್ಜೆಯಲ್ಲಿ ನಾವು ಉತ್ತಮವಾದ ಒಂದು ರಿಸಲ್ಟ್ಸ್ನ ನೋಡಿದ್ದೀವಿ. ಈಗ ಇದನ್ನೇ ನಾವು ನಮ್ಮ ಕನ್ಸರ್ವೇಷನ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂದರೆ ಸಂರಕ್ಷಣಾ ಸಂತಾನೋತ್ಪತ್ತಿ ಏನು ಯೋಜನೆ ಇದೆ ಅದರಲ್ಲೂ ಕೂಡ ಅಳವಡಿಸಬೇಕು ಅಂತ ಈಗಾಗಲೇ ನಾವು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ. ಬಹಳ ಸಂತೋಷ ಸರ್. ನಿಮ್ಮೆಲ್ಲ ಯೋಜನೆಗಳು ಹಾಗೆ ಎಫರ್ಟ್ಸ್ ಯಶಸ್ವಿ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.